ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಒಂದು ಕಡೆ ಇವತ್ತಿನ ರಾಜಕಾರಣಗಳು ಯಾವ ರೀತಿ ಇದೆ ಅಂದರೆ, ರಾಜಕಾರಣಗಳು ಇವ್ರು ಅವ್ರ ಮೇಲೆ ಕೆಸರಾಟ ಹಾಕೋದು, ಅವ್ರು ಇವ್ರ ಮೇಲೆ ಕೆಸರಾಟ ಹಾಕೋದು. ಎಲ್ಲ ಒಂದು ಕಡೆ ಪಕ್ಷಗಳು ಸ್ವಇಷ್ಟಯೋ, ಹೈಕಮಾಂಡ್ನ ಗುಲಾಮಗಿರಿಯೋ, ಇಲ್ಲ ಸ್ವಪಕ್ಷನೋ, ಇಲ್ಲ ಅಂದರೆ ಸ್ವಂತ ಒಂದು ಏನೋ ಇಮೇಜ್ ಬೆಳೆಸ್ಕೊಳ್ಳೋಕ್ಕೋ, ಎಲ್ಲ ಒಂದು ಕಡೆ ಇವ್ರು ಅವ್ರನ್ನ ಟೀಕೆ ಮಾಡೋದು, ಅವ್ರನ್ನ ಇವ್ರು ಟೀಕೆ ಮಾಡೋದು. ಎಲ್ಲ ಒಂದು ಕಡೆ ಬೆಳಗ್ಗೆ ಆದರೆ ಒಂದು ನ್ಯೂಸ್ ಪೇಪರ್ ಆಗಲಿ, ಒಂದು ಸಾಮಾಜಿಕ ಜಾಲತಾಣ ಆಗಲಿ, ಒಂದು ದೃಶ್ಯ ಮಾಧ್ಯಮಗಳಾಗಲಿ, ಇಡೀ ಒಂದು ಪೇಪರ್ ಮಾಧ್ಯಮಗಳಲ್ಲಿ ಇವತ್ತು ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ಇವ್ರು ಅವ್ರ ಉಪಗ ಎಲ್ಲೋ ಒಂದು ಕಡೆ ಒಂದು ಇಶ್ಯೂಸ್ ಇರುತ್ತೆ. ಇಶ್ಯೂಸ್ಗಳನ್ನ ಏನು ವಿಚಾರ ಇದೆ, ವಿಚಾರಗಳು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ನಿಂತ್ಕೊಂಡು ಹೋರಾಟ ಮಾಡುವ ಗಟ್ಟಿ ಮನಸ್ಸು ಯಾವ ರಾಜಕಾರಣಿಗಳಿಗೂ ಇಲ್ಲ. ಇವತ್ತು ಪುಕ್ಸಟ್ಟೆ ಪ್ರಚಾರಕ್ಕೋಸ್ಕರ, ಪುಕ್ಸಟ್ಟೆ ಇವರಿವರ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ರಾಜಕಾರಣಿಗಳು ಬೊಬ್ಬೆ ಹೊಡಿತಾರೆ. ಎಲ್ಲೋ ಒಂದು ಕಡೆ ಬಿಂದು ಅಕ್ಕವರು ನಮ್ಮ ಕುಮಾರಣ್ಣನವ್ರನ್ನ, ನಿಖಿಲ್ ಅಣ್ಣವ್ರನ್ನ ಮತ್ತು ದೇವೇಗೌಡ ಅಪ್ಪಾಜಿಯವ್ರನ್ನ ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಇಮೇಜೇ ಬೇರೆ. ಅವರು ಆಕಾಶದಿಂದ ಉದುರು ಬಿಟ್ಟಿದ್ದಾರೆ, ಅವರು ಭೂಮಿ ಮೇಲಿಲ್ಲ, ಅವರು ಹಾಗೆ ಹೀಗೆ ಅಂತ ಏನು ಬಿಂದುಕ ಕೊಚ್ಕೋತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ನಾನು ಈಗ ಬಂದಂಥ ಕೆಲವೊಂದು ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಬಿಂದುಕನ ಹೇಳಿಕೆಗಳು ಏನೋ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡುವ ರೀತಿ ಅವರ ಒಂದು ವಿಡಿಯೋ ಇದೆ. ಎಲ್ಲ ಒಂದು ಕಡೆ ಏನು ನಿಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಕಟ್ಟೆ ಹಾಕಿ ಕರೆದಾಕಿದ್ದೇನಿಲ್ಲ, ಏನು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಒಂದು ರೈತರ ಭೂಮಿಗಳನ್ನ ಕಬಳಿಸೋಕೆ ಇವತ್ತು ರೈತರು 10 ಕುಂಟೆ 20 ಕುಂಟೆ 5 ಕುಂಟೆ ಹೈನುಗಾರಿಕೆಗಳನ್ನ ನಂಬ್ಕೊಂಡು ಇವತ್ತು ಜೀವನ ಕಟ್ಕೊಂಡು 2 ಹಸುನೋ 1 ಹಸುನೋ ಕಟ್ಕೊಂಡು ಇವತ್ತು ಒಂದು 5 ಲೀಟ್ರು 3 ಲೀಟ್ರು 6 ಲೀಟ್ರು ಹಾಲು ಹಾಕ್ಕೊಂಡು ಇವತ್ತು ಜೀವನನ ಕಟ್ಕೊತಿದ್ದಾರೆ. ಅಂಥ ಒಂದು ಇವತ್ತು ರೈತಾಪಿ ಕುಟುಂಬಗಳು ಇವತ್ತು ಎಕರೆಗಟ್ಟಲೆ 2 ಕೋಟಿ ಕೊಡ್ತೀವಿ 5 ಕೋಟಿ ಕೊಡ್ತೀವಿ ಅಂತ ಹೇಳುವ ನೀವು ಎಕರೆನೊಳಗೆ ಯಾರೂ ಮಡಗಿಲ್ಲ ಸ್ವಾಮಿ. ಇವತ್ತು ಮಡಗಿರುವಂಥವ್ರು ಬರೀ ಕುಂಟೆಗಟ್ಟಲೆ ಮಡಗಿದ್ದಾರೆ. ಅವ್ರು ಎಲ್ಲಿ ಹೋಗಬೇಕು, ಎಲ್ಲ ಒಂದು ಪಂಪ್ ಸೆಟ್ ನಂಬ್ಕೊಂಡು ಇವತ್ತು ಜೀವನ ಕಟ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ಜೀವನ ಮಾಡ್ತಿರುವಂಥವ್ರು ಇವತ್ತು ಏನು ಮಾಡಬೇಕು? ಎಲ್ಲ ಒಂದು ಕಡೆ ನೀವು ಮಾಡ್ತಿರುವಂಥ ಟೌನ್ಶಿಪ್ಪು ನಿಮ್ಮ ಒಂದು ಕೋಟ್ಯಾಂತರ ರೂಪಾಯಿ ದಳ್ಳಾಳಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಇಡೀ ಒಂದು ವ್ಯವಸ್ಥೆ ಯಾವ ರೀತಿ ಹಣವನ್ನು ದೋಚಕ್ಕೋಸ್ಕರ ಇವತ್ತು ಟೌನ್ಶಿಪ್ ಹೆಸರು ಹೇಳ್ಕೊಂಡು ಇವತ್ತು ನೀವು ಮಾಡ್ತಿರುವಂಥದ್ದು ಎಷ್ಟು ಸರಿ? ಎಲ್ಲ ಒಂದು ಕಡೆ ನೀವು ನಿಮ್ಮ ಧೋರಣೆಗಳು ನೀವು ಸರಿ ಅಂತ ನಾನೇನು ಮೀಟಿಂಗ್ ಮಾಡಿ ಎಷ್ಟು ಜನ ರೈತರು ಹೋಗಿದ್ರು ಎಲ್ಲವೂ ಇತಿಹಾಸ ಗೊತ್ತಿದೆ. ಬಿಂದು ಅಕ್ಕ ಇದೆಲ್ಲ ನೀವು ನೋಡಬೇಕು. ಎಲ್ಲ ಒಂದು ಕಡೆ ಇವತ್ತು ರೈತರುಗಳನ್ನ ದಬ್ಬಾಳಿಕೆ ಮಾಡಿ ಎದುರಿಸಿ ಅವ್ರನ್ನ ಹಾಗೆ ಹೀಗೆ ಅಂತ ಹೇಳಿ ಅವ್ರ ನೇರವಾಗಿ ಹಣದ ಆಸೆಯನ್ನು ತೋರಿಸಿ ಅವ್ರನ್ನ ಅವ್ರ ಜಮೀನುಗಳಲ್ಲೇ ಇನ್ನೊಂದು ಟೌನ್ಶಿಪ್ ಮಾಡಿ ಅವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ಸೆಕ್ಯೂರಿಟಿ ಕೆಲಸನೋ ಇಲ್ಲಾಂದರೆ ವಾಚ್ಮ್ಯಾನ್ ಕೆಲಸನೋ ಇನ್ನೊಂದು ಕೆಲಸನೋ ಇವತ್ತು ಆಫೀಸ್ ಬಾಯ್ ಆಗೋ ಇನ್ನೊಂದು ಕೆಲಸಕ್ಕೆ ಮಾಡಿಕೊಳ್ಳುವಂಥ ನಿಮಗೆ ಎಲ್ಲ ಒಂದು ಕಡೆ ನಾಚಿಕೆ ಆಗಬೇಕು ಈ ಒಂದು ವ್ಯವಸ್ಥೆಯಲ್ಲಿ. ಮತ್ತು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಬಿಂದು ಅಕ್ಕ ನೀವು ಬಿಡುವಂಥ ರೀಲ್ಗಳು ದೇವೇಗೌಡ ಅಪ್ಪಾಜಿ ಬಗ್ಗೆ ಮಾತಾಡ್ತೀರಾ, ಮತ್ತು ನಿಖಿಲ್ ಕುಮಾರಸ್ವಾಮಿ ಏನು ಇವತ್ತು MLA ಆಗಿಲ್ಲ MP ಆಗಿಲ್ಲ ಅವ್ರ ಬಗ್ಗೆ ಮಾತಾಡ್ತೀರಾ. ಕುಮಾರಣ್ಣ ಮಾಡಿರುವಂಥ ಕೆಲಸಗಳು ಇಡೀ ಜನಸಾಮಾನ್ಯರಿಗೆ ಸಾಕ್ಷಿಯಾಗಿದೆ. ಕುಮಾರಣ್ಣ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ. ದೇವೇಗೌಡ ಅಪ್ಪಾಜಿ ಕನ್ನಡದ ಬಾವುಟನ ಇಡೀ ಒಂದು ಕೆಂಪುಕೋಟೆ ಮೇಲೆ ಆರಿಸಿರುವಂಥವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ನಿಮ್ಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಬಿಂದು ಅಕ್ಕ ನಿಮಗೆ ಅಕ್ಕ ಅಂತಲೇ ಬೇರೆ ಹೇಳ್ತಿದ್ದೀನಿ. ಎಲ್ಲ ಒಂದು ಕಡೆ ಜವಾಬ್ದಾರಿ ಇತ್ತು ಅಂತ ನೀವು ವಿಡಿಯೋಗಳನ್ನ ಮಾಡೋದಾಗಲಿ, ಒಂದು ಶೇರ್ಗಳನ್ನ ಮಾಡಿಸೋದಾಗಲಿ, ಎಲ್ಲವೂ ಲೈಕ್ ಕೊಡೋದಾಗಲಿ, ಸಬ್ಸ್ಕ್ರೈಬ್ ಮಾಡಿಸೋದಾಗಲಿ, ಎಲ್ಲ ಒಂದು ಕಡೆ ನಿಮಗೆ ಒಂದು ಇತಿಹಾಸ ಸೃಷ್ಟಿ ಮಾಡ್ಕೊಬಿಡೋದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಒಂದು ಇಡೀ ಒಂದು ದೃಶ್ಯ ಮಾಧ್ಯಮಗಳಲ್ಲಿ ಅಂದ್ಕೊಂಡು ನಿಮ್ಮ ಹಗಲು ಕನಸಾಗಿರ್ತದೆ. ಆಗ ಹಗಲುಗನಸಿಗೆ ಏನು ನಿಮ್ಮ ಒಂದು ನಿಮ್ಮನ್ನೊಂದು ಸ್ವೇಚ್ಛಾಚಾರಕ್ಕೆ ನಿಮ್ಮ ಒಂದು ಸ್ವಂತಿಕೆಗೆ ನಿಮ್ಮ ಒಂದು ನಿಮ್ಮ ಒಂದು ದುರಾಲೋಚನೆಗೆ ರೈತರ ಸಮಸ್ಯೆಗಳೇನಿದೆ, ರಾಜ್ಯದ ಸಮಸ್ಯೆಗಳೇನಿದೆ, ರಾಜ್ಯದ ಜ್ವಲಂತ ಸಮಸ್ಯೆಗಳಿದೆ, ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಇದೆ, ಮತ್ತು ಉದ್ಯೋಗದ ಸಮಸ್ಯೆ ಇದೆ, ಸರಿಯಾದಂಥ ಆಸ್ಪತ್ರೆಗಳಿಲ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾನುಕೂಲ ಇಲ್ಲದೇ ಎಷ್ಟೋ ರೋಗಿಗಳು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ದುಂದುವೆಚ್ಚ ಮಾಡ್ಕೊತಿದ್ದಾರೆ. ಇವತ್ತು ಸರ್ಕಾರಿ ಶಾಲೆ ಒಂದು ಕಡೆ ಮುಚ್ಚಿದೆ, ಮತ್ತು ಇವತ್ತು ಕಾರ್ಪೊರೇಟ್ ಶಾಲೆಗಳಿಂದ ಇವತ್ತು ಸರ್ಕಾರಿ ಶಾಲೆಗಳು ಅವನತಿ ಆಗ್ತಿದೆ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಏನು ಮಾಡ್ತಿದೆ ಎಲ್ಲವೂ ಇಂಥವುಗಳನ್ನ ಪ್ರಶ್ನೆ ಮಾಡಿ ಅದು ಬಿಟ್ಟು ನೀವು ನಿಖಿಲ್ ಕುಮಾರ್ ಬೆಳಗ್ಗೆ ಆದರೆ ನಿಖಿಲ್ ಮತ್ತು ಕುಮಾರಣ್ಣ ಮತ್ತು ದೇವೇಗೌಡ ಅಂತ ಹೇಳ್ಕೊಂಡು ಬೊಬ್ಬೆ ಹೊಡಿಯೋದು ಇಲ್ಲ. ಇದು ಬೇಕಾಗಿಲ್ಲ. ಇವತ್ತು
ನಿಮ್ಮ ಒಂದು ಪ್ರಚಾರದ ಗೀಳುಗಳಿಗೆ ಮಾಡುವಂಥ ಕೆಲಸಗಳನ್ನ ಮಾಡಿ ರೈತರ ಸಮಸ್ಯೆಗಳು ಎಷ್ಟಿದೆ, ರೈತರ ಇವತ್ತು ನೇಣಿಗೆ ಹೋಗ್ತಿದ್ದಾನೆ. ರೈತ ಇವತ್ತು ಬೆಳೆದಂಥ ಬೆಳೆ ಇವತ್ತು ಸೂಕ್ತವಾದಂಥ ಬೆಲೆ ಇಲ್ಲ. ರಾಜ್ಯ ಸರ್ಕಾರ ಸರಿಯಾದಂಥ ಏನು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಿಲ್ಲ. ಇವತ್ತು ರೈತ ಎಷ್ಟು ಒಂದೊಂದು ಜಿಲ್ಲೆಗಳಲ್ಲೂ ಇವತ್ತು ನೂರಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ರೈತನ ಪರಿಸ್ಥಿತಿ ಏನಾಗಿದೆ ಇವತ್ತು ದಳ್ಳಾಳಿಗಳ ಆಕಾರದಿಂದ ಇವತ್ತು ರೈತ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಬರೀ ರೋಷಾವೇಶದ ಭಾಷಣ ಮಾಡೋದೆಲ್ಲ 18 ಜನ MLA ಮಾಡಿಕೊಂಡು ಏನು ಕಿತ್ತಿ ಗಂಟೆ ಹಾಕ್ಬಿಡ್ತಿದ್ದೀರಾ, ಕೊಟ್ಟ ಕೂದ್ರೆ ಏನಾಗ ಬಿಟ್ಟು ಓಡಲ್ಲ ಹಂಗೆ ಹಿಂಗೆ ಅಂತ ರೋಷಾವೇಶ ಮಾಡುವಂಥ ನಿಮ್ಮ ನಾಯಕ DK ಶಿವಕುಮಾರ್ ಸಾಹೇಬರು ಇವತ್ತು ಭಾಷಣಗಳು ಬೊಬ್ಬೆ ಹೊಡಿತಾರೆ. ಏನು ಮುಂದಿನ ದಿನಗಳಲ್ಲಿ ಅವರು 5 ವರ್ಷ ಕಳೆದ್ಮೇಲೆ ಮಾಜಿನೇ ಆಗ್ತಾರೆ. ಇಡೀ ಒಂದು ವ್ಯವಸ್ಥೆ ಯಾರಿಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಮತ್ತು ಯಾರಿಗೂ ಅದು ಬದ್ಧತೆಯೂ ಅಲ್ಲ. ಅವ್ರು ಏನು ಮಾತಾಡ್ತೀವಿ ಅಂತ ಮಾತು ಬದ್ಧತೆ ಇದ್ದಿರಬೇಕು. ನಾವು ಟೀಕೆ ಮಾಡೋದಾಗಲಿ, ನಾವು ಟಿಪ್ಪಣಿ ಮಾಡೋದಾಗಲಿ, ನಾವು ವಿರೋಧಿಗಳನ್ನ ಹೇಳಿಕೆಗಳನ್ನ ಕೊಡೋದಾಗಲಿ ಜವಾಬ್ದಾರಿ ತಂದು ನಡ್ಕೋಬೇಕು. ಅದನ್ನ ನಿಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ ಅಂತ ಏನು ಬಿಂದು ಅಕ್ಕ ಅವ್ರಿಗೆ ಹೇಳ್ತಿದ್ದೀನಿ. ದಯಮಾಡಿ ನೀವು ಇಂಥ ಒಂದು ವಿಡಿಯೋಗಳನ್ನ ಮಾಡಿ ಜನರನ್ನು ದಾರಿ ತಪ್ಪಿಸ್ಬೇಡಿ. ಕೈ ಮುಗ್ದು ಬೇಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಕುಮಾರಣ್ಣ, ಜೈ ನಿಖಿಲಣ್ಣ, ಜೈ ದೇವೇಗೌಡ ಅಪ್ಪಾಜಿ.